ನಮ್ಮ ಜೊತೆಗೆ ಎಸ್ ನಾರಾಯಣ್ ಅವರಿದ್ದಾರೆ, ಬನ್ನಿ ಮಾತನಾಡ್ಸೋಣ. ಸರ್, ಅಪರ್ಣಾ ಅವರ ಒಡನಾಟದ ಬಗ್ಗೆ ಹೇಳೋದಾದರೆ ಸರ್, ಎಸ್ ನಾರಾಯಣ್ ಅವರು ಕಂಡಂತೆ ಅಪರ್ಣಾ ಅವರನ್ನು ಹೇಗೆ ಬಣ್ಣಿಸ್ತೀರಾ? ನಾನು ನಿರ್ದೇಶಕನಾಗಿ ಅವ್ರ ಜೊತೆಲಿ ಕೆಲಸ ಮಾಡಲಿಲ್ಲ. ಒಂದು 4-5 ಸಲ ಅವಕಾಶ ಬಂದರೂ ಅವ್ರಿಗೆ ಡೇಟ್ ಹೊಂದಾಣಿಕೆ ಆಗಲಿಲ್ಲ. ಆದರೆ ನಾನು ಸಹ ನಿರ್ದೇಶಕನಾಗಿದ್ದಾಗ ಅವ್ರ ಜೊತೆಲಿ ಕೆಲಸ ಮಾಡ್ತಿದ್ದೆ. ತುಂಬ ಸರಳ, ಸಜ್ಜನಿಕೆ, ಸಂಸ್ಕಾರ ಇರ್ತಕ್ಕಂಥ ಹೆಣ್ಣುಮಗು. ಅಪರ್ಣಾ ಅಂಥವರು ಅಪರೂಪ, ತುಂಬ ಅಪರೂಪದ ಹೆಣ್ಣುಮಗು. ಅದು ನೀವು ಅವ್ರ ಭಾಷೆ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಅವರು ಕನ್ನಡ ಪದಗಳನ್ನು ಎಷ್ಟು ಶೃಂಗಾರ ಮಾಡಿ ನಮ್ಗೆ ಅರ್ಪಣೆ ಮಾಡ್ತಿರ್ತಾರೆ. ಆಮೇಲೆ ಒಂದು ವೇದಿಕೆ ಕಾರ್ಯಕ್ರಮ, ಅವ್ರಿಗೆ ಯಾವುದೇ ವೇದಿಕೆ ಕಾರ್ಯಕ್ರಮ ಕೊಟ್ಟರೂ ಕೂಡ ಆ ವೇದಿಕೆ ಕಾರ್ಯಕ್ರಮದಲ್ಲಿ ಒಂದು ಅಚ್ಚುಕಟ್ಟುತನವನ್ನು ನಾವು ಕಾಣ್ಬೋದು. ಆ ಕಾರ್ಯಕ್ರಮದ ಬಗ್ಗೆ ಆಗಲಿ, ಕಾರ್ಯಕ್ರಮಕ್ಕೆ ಬಂದಂಥ ಅತಿಥಿಗಳ ಬಗ್ಗೆ ಆಗಲಿ ತುಂಬ ಡೀಟೇಲ್ಡಾಗಿ ತಿಳ್ಕೊಂಡು ಅವ್ರ ಬಗ್ಗೆ ಅವ್ರ ವೇದಿಕೆ ಮೇಲೆ ಪರಿಚಯ ಮಾಡ್ತಕ್ಕಂಥ ಒಂದು ರೀತಿ ಇರ್ತಿತ್ತಲ್ಲ, ಅದು ತುಂಬ ಅದ್ಭುತ. ಅವರಿಗೆ ಅವರೇ ಸಾಟಿ, ಇನ್ನೊಬ್ಬರು ಆ ರೀತಿ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಅವ್ರಿಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಟೀಚರ್ ಅಂತ ಕರಿತೀನಿ. ಎಲ್ಲಿ ಸಿಕ್ಕಿದ್ರು ಕೂಡ ಟೀಚರ್ ಅಂತೀನಿ. ಸರ್, ನೀವು ಹಾಗೆಲ್ಲ ಕರಿಬೇಡಿ ಅಂತಾರೆ. ಇಲ್ಲಮ್ಮ, ಭಾಳಷ್ಟು ಜನ ನಿಮ್ಮಿಂದ ಭಾಷೆಯನ್ನು ಕಲಿಬೇಕು, ಭಾಷೆಯನ್ನು ಹೇಗೆ ಉಚ್ಚಾರಣೆ ಮಾಡೋದನ್ನು ಕಲಿಬೇಕು. ಎಷ್ಟೋ ಜನ ಹೆಮ್ಮೆ ಅನ್ನೋದಕ್ಕೆ ಎಮ್ಮೆ ಅಂತಿರ್ತಾರೆ, ಆಡುಭಾಷೆ ಅಂತ ಹೇಳ್ತಾರೆ. ಆಡುಭಾಷೆ ಅಭಾಸವಾಗಬಾರ್ದು. ಹಾಗಾಗಿ ಇವ್ರು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅಪಭ್ರಂಶ ಆಗ್ತಿರ್ಲಿಲ್ಲ ಅವ್ರ ಭಾಷೆಯಲ್ಲಿ. ಅದು ವೈಶಿಷ್ಟ್ಯತೆ ಅವ್ರದ್ದು. ಅಪರ್ಣಾ ಅವರು, ಅವರ ಧ್ವನಿ, ಅವರ ವ್ಯಕ್ತಿತ್ವ ಮುಂದಿನ ಪೀಳಿಗೆಗೂ ಮಾದರಿಯಾಗಿ ಉಳ್ಕೊಂಡಿರುತ್ತೆ ಅಷ್ಟೇ. ವರ್ಸಿಟಾಲಿಟಿ ಅನ್ನೋದು ಎಲ್ಲರಿಗೂ ಬರೋದಿಲ್ಲ, ತಮ್ಮಂಥವ್ರು ಒಂದಿಷ್ಟು ಜನಕ್ಕೆ ಮಾತ್ರ. ಅವರು ಕೂಡ ನಟನೆ ಜೊತೆಗೆ ನಿರೂಪಣೆ ಎಲ್ಲದರಲ್ಲೂ ಸೈ ಅನಿಸ್ಕೊಂಡವರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ನನಗೆ ತುಂಬ ಆಶ್ಚರ್ಯ ಅನಿಸಿದ್ದು ಮಜಾ ಟಾಕೀಸಲ್ಲಿ. ಮಜಾ ಟಾಕೀಸ್ ಅವರು ಕಾಮಿಡಿ ಬಂದು ಮಾಡ್ತಾಯಿದ್ದ ರೀತಿ ಇತ್ತಲ್ಲ, ಕಾಮಿಡಿಯನ್ಸ್ ಕಾಮಿಡಿ ಮಾಡೋದು ವಿಶೇಷ ಆಗೋದಿಲ್ಲ. ಬಟ್ ಇಂಥವರು ಕಾಮಿಡಿ ಮಾಡಿ ಜನಗಳನ್ನು ಆಕರ್ಷಣೆ ಮಾಡಿ ಅವರನ್ನು ಗೆಲ್ಲೋದಿದೆಯಲ್ಲ, ಅದು ನಿಜಕ್ಕೂ ಅದ್ಭುತವಾದ ಪ್ರತಿಭೆ. ಅದು ನಾವು ಎಷ್ಟೋ ಸಲ ಆ ಕಾರ್ಯಕ್ರಮಗಳನ್ನು 2 ಸಲ ನೋಡಿದ್ದುಂಟು. ಹಾಗಾಗಿ ಇವತ್ತು ಅಪರ್ಣಾ ಅವರು ಅಗಲಿಕೆ ಏನಿದೆ ನಿಜಕ್ಕೂ ತುಂಬ ಆಘಾತ. ಅದು ನನಗಂತೂ ತುಂಬ ಶಾಕ್ ಆಯಿತು. ಅಪರ್ಣಾ ಅವರು ಇಲ್ವಾ, ಯಾರೋ ಸುಳ್ಳು ಸುದ್ದಿ ಮಾಡಿದ್ದಾರೆ ಅಂತ ಅಂದ್ಕೊಂಡೆ ನಾನು. ಆಮೇಲೆ ನೋಡಿದಾಗ ಭಾಳ ಆಘಾತ ಆಯಿತು, ಭಾಳ ನೋವಾಯಿತು. ಆ ಹೆಣ್ಣುಮಗು ತುಂಬ ಚಿಕ್ಕ ವಯಸ್ಸು, ಇನ್ನೊಂದಷ್ಟು ಕಾಲ ಬದುಕಿ ಬಾಳಿದರೆ ಚೆನ್ನಾಗಿರ್ತಿತ್ತು ಅನ್ನೋದು ನಮ್ಮ ಆಸೆ. ಅನಾರೋಗ್ಯದ ಬಗ್ಗೆ ಯಾರಿಗೂ ಆಲ್ಮೋಸ್ಟ್ ಗೊತ್ತೇ ಇರಲಿಲ್ವಂತೆ. ಅವರು ಅಷ್ಟು ಧೈರ್ಯದಿಂದ ಹೋರಾಡ್ತಾಯಿದ್ರು. ತಮಗೇನಾದರೂ ಮಾಹಿತಿ ಇತ್ತಾ, ಏನಾದರೂ ಅನಾರೋಗ್ಯಕ್ಕೀಡಾಗಿದ್ರು ಅನ್ನೋ ವಿಚಾರ ಏನಾದರೂ? ಇಲ್ಲಮ್ಮ, ನಮ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ನಮ್ಗೆ ಈಗ ಗೊತ್ತಾದಾಗಲೇ ನಮ್ಗೆ ಅದು ಶಾಕ್ ಆಯಿತು. ತುಂಬ ಜನ ಸ್ವಾಭಿಮಾನಿ ಕಲಾವಿದರು ಇದೇ ರೀತಿ ಇವತ್ತಿಗೂ ಬದುಕ್ತಾ ಇರ್ತಾರೆ, ಗೊತ್ತೇ ಆಗೋದಿಲ್ಲ ನಮಗೆ. ಒಂದಿನ ಅವ್ರನ್ನ ಕಳ್ಕೊಂಡಾಗ ನಮ್ಗೆ ಗೊತ್ತು, ಏನಾಯಿತು ಚೆನ್ನಾಗೇ ಇದ್ರಲ್ಲ ಅಂತ. ಅವ್ರು ಚೆನ್ನಾಗಿದ್ದಿರಲ್ಲ, ಭಾಳಷ್ಟು ನೋವು ಸಂಕಟದಲ್ಲಿ ಇದ್ದಿರ್ತಾರೆ. ಅವ್ರಿಗೆ ಹೇಳ್ಕೊಳ್ಳೋಕ್ಕಾಗಲ್ಲ, ಕೇಳೋಕ್ಕಾಗಲ್ಲ. ಕನಿಷ್ಠ ಅವರನ್ನು ಯಾರೂ ಹೋಗಿ ವಿಚಾರಿಸುವಂಥ ಪರಿಸ್ಥಿತಿಯಲ್ಲೂ ಇರಲ್ಲ. ಯಾಕೆಂದರೆ ಇವತ್ತಿನ ಈ ವೇಗದ ಜಗತ್ತಿದೆಯಲ್ಲ, ಬೇರೆ ಕಡೆ ಗಮನ ಹೋಗೋದು ಇಲ್ಲ. ಹಾಗಾಗಿ ಅವ್ರ ನೋವನ್ನು ಅವರೇ ನುಂಗ್ಕೊಂಡು ಹೊರಟೋಗಿದ್ದಾರೆ. ಭಗವಂತ ಆ ಕುಟುಂಬಕ್ಕೆ ಆ ನೋವನ್ನು ಭರಿಸಲಿ ಅಂತ ಹೇಳ್ತೀನಿ. ಸೊ ಇದು ಹಿರಿಯ ನಿರ್ದೇಶಕ ನಟ ಎಸ್ ನಾರಾಯಣ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಭಾರತಿ, ಪಬ್ಲಿಕ್ ಟಿವಿ.